ಎಸ್ ಗಡಿಯಲ್ಲೂ ಕೂಡ ಬೇಟೆ ಆರಂಭ ಆಗಿದೆ, ಕಾಶ್ಮೀರದಲ್ಲೂ ಕೂಡ ಬೇಟೆ ಆರಂಭ ಆಗಿದೆ. ಇದೆಲ್ಲದರ ಜೊತೆಗೆ ರಾಜ್ಯದ ಒಳಗಡೆ ಇರುವಂತವರು ಯಾರ್ಯಾರು ಪಾಕಿಸ್ತಾನಿಯರು ಅವ್ರನ್ನ ಹುಡುಕಿ ಅವ್ರನ್ನ ಆಚೆ ಹಾಕಿ. ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ, ಸ್ಪಷ್ಟ ಸೂಚನೆ. ನಾನು ಹೇಳ್ತೀನಿ, ಬರೀ ಪಾಕಿಸ್ತಾನಿಗಳು ಮಾತ್ರ ಅಲ್ಲ, ಈ ಪಾಕಿಸ್ತಾನಿಗಳ ಜೊತೆಗೆ ಬಾಂಗ್ಲಾದೇಶಿಯರನ್ನು ಕೂಡ ಹುಡುಕಿ ಆಚೆ ಹಾಕಿಬಿಟ್ರೆ ಅದಕ್ಕಿಂತ ದೊಡ್ಡ ಆನಂದ ಇನ್ನೊಂದಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಭಟ್ಕಳದಲ್ಲೂ ಕೂಡ ಹಲವಾರು ಜನ ಮಹಿಳೆಯರಿದ್ದಾರೆ, ಪಾಕಿಸ್ತಾನಿ ಮಹಿಳೆಯರು. ಅವರೆಲ್ಲರನ್ನೂ ಕೂಡ ಗುರುತಿಸಿ ಆಚೆ ಹಾಕಬೇಕು. ಯಾವ್ಯಾವ ಕಾರಣದಿಂದ ಒಳಗಡೆ ಬಂದರು, ಏನು ಎತ್ತ. ಪಾಕಿಸ್ತಾನ ಪ್ರಜೆಗಳ ಎಲ್ಲ ವೀಸಾಗಳು ರದ್ದು, 17 ರೀತಿಯ ವೀಸಾಗಳು. ಒಂದು ಸರ್ಕಾರದ ಕಡೆಯಿಂದ ತಂದಿರುವಂಥ ವೀಸಾ, ಗೃಹ ಇಲಾಖೆಯಿಂದ ತಂದುಕೊಂಡಿರುವಂಥ ವೀಸಾ, ಇನ್ನು ಸಾರ್ಕ್ನ ವಿಶೇಷ ವೀಸಾ, ಈ ರೀತಿ ಯಾವ್ಯಾವ ವೀಸಾಗಳಿದಾವಲ್ಲ 17 ರೀತಿಯ ವೀಸಾಗಳು. ಈ ಸ್ಟಡಿ ಮೇಲೆ ಬಂದಿರ್ತಾರೆ, ಹೆಲ್ತ್ ವೀಸಾ ಮೇಲೆ ಬಂದಿರ್ತಾರೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಎಲ್ಲ ವೀಸಾಗಳು ರದ್ದು. ದುಡ್ಡಿರುವಂಥ ಪಾಕಿಸ್ತಾನಿಗಳಿಗೆ ಅಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗಲ್ಲ. ಮೊದಲೇ ನರಕ. ಕೊಲ್ಲುವಂಥವ್ರು ಕಾಪಾಡಕ್ಕೆ ಸಾಧ್ಯನಾ? ಅವ್ರು ಹುಡ್ಕೊಂಬರೋದೇ ಭಾರತವನ್ನ. ಅಲ್ಲಿನ ಕೋಟ್ಯಾಧೀಶ್ವರರು ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಭಾರತದಲ್ಲಿ. ಅವ್ರನ್ನೂ ಕೂಡ ಸೇರಿಸಿ ಆಚೆ ಹಾಕಬೇಕು. ಈಗಾಗಿದೆ 17 ರೀತಿಯ ವೀಸಾಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಎಲ್ಲ ರೀತಿಯ ವೀಸಾಗಳು ಕೂಡ ರದ್ದಾಗಿವೆ. ಬಂದಿರುವಂಥವ್ರು ವಾಪಸ್ ಹೋಗಬೇಕು ಗಂಟು ಮೂಟೆ ಕಟ್ಕೊಂಡು. ಇಲ್ಲಾಂದರೆ ಮುಲಾಜಿಲ್ದೇ ಒದ್ದಾಚೆ ಹಾಕ್ತಾರೆ. ಮುಲಾಜಿಲ್ದನೇ ಪಾಕಿಸ್ತಾನ ಪ್ರಜೆಗಳ ಎಲ್ಲ ರೀತಿಯ ವೀಸಾಗಳು ಕೂಡ ರದ್ದಾಗಿವೆ. ಈ ಮುಖಾಂತರ ದೇಶ ಇನ್ನೊಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ಇನ್ನು ನೋಡಬೇಕು ಪುಣ್ಯಾತ್ಮರು ಏನು ಅಂದರೆ, ಕ್ರಿಕೆಟ್ ಯಾಕೆ ಆಡಿಸಲ್ಲ ಅಂತ ಹೇಳುವಂಥ ಮಹಾನುಭಾವರುಗಳು, ಇನ್ನೇನು ಅಂದರೆ ಸಮಾಜದಲ್ಲಿ ಎಲ್ಲರೂ ಒಂದೇ ಅಂತ ಹೇಳುವಂಥ ಸಮಾಜ ವ್ಯಾಧಿಗಳು, ಒಂದಷ್ಟು ಏನು ಅಂದರೆ ಇವರ ಪರವಾಗಿ ಮಾತಾಡುವಂಥ ಬುದ್ಧಿಜೀವಿಗಳ ಲದ್ದಿಜೀವಿಗಳ ಅವರುಗಳು, ವಿಚಾರ ವ್ಯಾಧಿಗಳು, ಮಾನವ ಹಕ್ಕುಗಳ ಈ ಹುಟ್ಟು ಹೋರಾಟಗಾರರು, ಇವರೆಲ್ಲರೂ ಕೂಡ ಕಣ್ಣು ತೆಗೆದು ನೋಡಬೇಕು. ಯಾರಿಗೆ ಕರುಣೆ ತೋರಿಸ್ಬೇಕೋ ಅವರಿಗೆ ಮಾತ್ರ ಕರುಣೆ ತೋರಿಸ್ಬೇಕು, ಯಾರಿಗೆ ಪ್ರೀತಿ ತೋರಿಸ್ಬೇಕೋ ಅವರಿಗೆ ಮಾತ್ರ ಪ್ರೀತಿ ತೋರಿಸ್ಬೇಕು. ಶತ್ರು ರಾಷ್ಟ್ರದವ್ರನ್ನೆಲ್ಲ ಒಳಗಡೆ ಇಟ್ಕೊಳ್ಳುವಂಥ ಅಗತ್ಯ ಇಲ್ಲ. ಹೀಗಾಗಿನೇ ಏನು ಅಂತಂದರೆ ಮುಲಾಜಿಲ್ದಂಗೆ ಆಚೆ ಹಾಕ್ತಾ ಇದ್ದಾರೆ. ಮುಲಾಜಿಲ್ದಂಗೆ 17 ರೀತಿಯ ವೀಸಾಗಳು ಯಾವ್ಯಾವ ಇದಾವಲ್ಲ. ನಾನು ಹೇಳ್ತಾ ಇದ್ದೆ, ಈ ಸಾರ್ಕ್ನ ವಿಶೇಷ ರೀತಿಯಲ್ಲಿ ತೆಗೆದುಕೊಂಡು ಬಂದಿರುವಂಥವ್ರು, ಈ ಹೆಲ್ತಿನ ಆಧಾರದ ಮೇಲೆ ಬಂದಿರುವಂಥವ್ರು, ಅನಾರೋಗ್ಯಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಭಾಳಷ್ಟು ಜನರು. ಅಲ್ಲಿರುವಂಥ ಕೋಟ್ಯಾಧೀಶ್ವರರು ಬಂದು ಟ್ರೀಟ್ಮೆಂಟ್ ತಗೊಳ್ಳೋದೇ ಭಾರತದಲ್ಲಿ ಅಂಥವರು. ಇನ್ನು ಸ್ಟಡಿ ಮೇಲೆ ಬಂದಿರುವಂಥವ್ರು, ವಿದ್ಯಾರ್ಥಿ ವೀಸಾ, ಈ ರೀತಿ 17 ರೀತಿಯ ವೀಸಾಗಳೇನೇನಿದಾವಲ್ಲ ಆ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ. ತತ್ಕ್ಷಣದಿಂದ ಜಾರಿ ಬರ್ತಾ ಇದೆ. ನಿಮ್ಮಲ್ಲಿ ಯಾರ್ಯಾರು ಇಂಥವರಿದ್ದಾರೆ ಅವ್ರನ್ನ ಹುಡುಕಿ ಆಚೆ ಹಾಕಿ ಅನ್ನುವಂಥ ಸ್ಪಷ್ಟ ಸೂಚನೆ ಕೇಂದ್ರದಿಂದ ಈಗ ಬಂದಿದೆ. ಪಾಕಿಸ್ತಾನಕ್ಕೆ ಭಾರತ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಪಾಕಿಸ್ತಾನಿ ಪ್ರಜೆಗಳ ಎಲ್ಲಾ ರೀತಿಯ ವೀಸಾಗಳನ್ನ ರದ್ದುಗೊಳಿಸಲಾಗಿದೆ. 17 ರೀತಿಯ ವೀಸಾವನ್ನು ಕೂಡ ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಆದೇಶಿಸಿದೆ. ಗೃಹ ಇಲಾಖೆಯಿಂದ ಪಾಕಿಸ್ತಾನಿಗಳ ವೀಸಾ ರದ್ದುಗೊಳಿಸಿ ಆದೇಶ. ಈ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಕೇಂದ್ರ ಸರ್ಕಾರ ಶಾಕ್ ಕೊಡ್ತಾ ಇದೆ. ನಮ್ಮದೇ ನೆಲಕ್ಕೆ ಬಂದು ಉಗ್ರರು ದಾಳಿ ನಡೆಸಿ 26 ಮಂದಿ ಭಾರತೀಯರ ಹತ್ಯೆ ಮಾಡಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಖಡಕ್ ನಿರ್ಧಾರ. ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಪಾಕಿಸ್ತಾನಿಗಳ ಎಲ್ಲ ರೀತಿಯ ವೀಸಾಗಳು, ಪಾಕಿಸ್ತಾನಿ ಪ್ರಜೆಗಳ ಎಲ್ಲ ರೀತಿಯ ವೀಸಾಗಳು ರದ್ದಾಗಿದೆ. 17 ರೀತಿಯ ವೀಸಾಗಳನ್ನು ರದ್ದು ಮಾಡಿದೆ ಕೇಂದ್ರ ಸರ್ಕಾರ. ಹೆಲ್ತ್ ಇಶ್ಯೂಸ್ ಇದ್ದು ಬರಲಿ ಅಥವಾ ಯಾವುದೇ ಸಾರ್ಕ್ನ ಹೊಸ ವೀಸಾಗಳನ್ನು ತೆಗೆದುಕೊಂಡು ಬಂದಿರಲಿ, ಯಾವುದೇ ವೀಸಾ ಇದ್ರೂ ಕೂಡ ರದ್ದಾಗಿದೆ. ಇನ್ನು ಪಾಕ್ ಪ್ರಜೆಗಳನ್ನ ಗುರುತಿಸಿ ಎಲ್ಲರನ್ನ ವಾಪಸ್ ಕಳಿಸಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊಟ್ಟಿರುವಂತಹ ಸೂಚನೆ ಇದು. ಪಾಕ್ ಪ್ರಜೆಗಳನ್ನ ವಾಪಸ್ ಕಳಿಸೋದಕ್ಕೆ ಸಜ್ಜಾಗಿದೆ ಕೇಂದ್ರ ಸರ್ಕಾರ. ನಿಮ್ಮ ರಾಜ್ಯಗಳಲ್ಲಿರುವಂತಹ ಪಾಕ್ ಪ್ರಜೆಗಳನ್ನ ಗುರುತಿಸಿ ಅವರನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಭಾರತೀಯರ ಮೇಲೆ ಉಗ್ರರು ದಾಳಿ ನಡೆಸಿದ ಬೆನ್ನಲ್ಲೇ, ಅದರಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಎನ್ನುವ ಶಂಕೆ ಇರುವ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಖಡಕ್
ಕ್ರಮಕ್ಕೆ ಈಗ ಭಾರತ ಸರ್ಕಾರ ಮುಂದಾಗಿದ್ದು, ಒಂದು ಕಡೆ ಎಲ್ಲ ಪಾಕ್ ಪ್ರಜೆಗಳ ಭಾರತದ ವೀಸಾ ರದ್ದಾಗಿದೆ. ಜತೆಗೆ ಪಾಕ್ ಪ್ರಜೆಗಳು ನಿಮ್ಮ ರಾಜ್ಯದಲ್ಲಿದ್ದರೆ ಅವರನ್ನು ಗುರುತಿಸಿ ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಶಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಿಂದ ಸೂಚನೆ. ನಿಮ್ಮ ರಾಜ್ಯದಲ್ಲಿರುವಂತಹ ಪಾಕ್ ಪ್ರಜೆಗಳನ್ನು ವಾಪಸ್ ಕಳಿಸೋದಕ್ಕೆ ಸಜ್ಜಾಗಿ ನಿಮ್ಮ ರಾಜ್ಯದಲ್ಲಿರುವಂತಹ ಪಾಕ್ ಪ್ರಜೆಗಳನ್ನು ಗುರುತಿಸಿ ಅವರನ್ನು ವಾಪಸ್ ಪಾಕಿಸ್ತಾನಕ್ಕೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿ ಎನ್ನುವ ಸೂಚನೆ ಕೊಟ್ಟಿದ್ದಾರೆ. ಈ ಉಗ್ರರ ವಿರುದ್ಧ ಸೇನೆಯಿಂದ ಧರ್ಮಯುದ್ಧದ ಸಂದೇಶ. ಸೇನಾಧಿಕಾರಿಗಳೊಂದಿಗೆ ಮೀಟಿಂಗ್ ವೇಳೆ ಈ ಸಂದೇಶ ರವಾನೆಯಾಗಿದೆ. ಮೀಟಿಂಗ್ ವೇಳೆ ಕುರುಕ್ಷೇತ್ರ ಫೋಟೋ, ಭಗವದ್ಗೀತೆ ಸಂದೇಶದ ಫೋಟೋ, ಭಗವದ್ಗೀತೆ ಬೋರ್ಡ್ ಮುಂದೆ ಚರ್ಚೆಯಾಗಿದೆ. ಸೇನಾಧಿಕಾರಿಗಳೊಂದಿಗೆ ಸೇನಾ ಮುಖ್ಯಸ್ಥರು ಚರ್ಚೆ ನಡೆಸಿದ್ದಾರೆ. ಶ್ರೀನಗರಕ್ಕೆ ತೆರಳಿರುವಂತಹ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅಲ್ಲಿರುವ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ರು. ಉಗ್ರರ ವಿರುದ್ಧ ಸೇನೆಯಿಂದ ಧರ್ಮ ಯುದ್ಧದ ಸಂದೇಶ, ಕುರುಕ್ಷೇತ್ರದ ಫೋಟೋ, ಭಗವದ್ಗೀತೆಯ ಸಂದೇಶ ಕಂಡು ಬರ್ತಾ ಇದೆ. ಅದರ ಎದುರಲ್ಲೇ ಈ ಮೀಟಿಂಗ್ ನಡೆದಿದೆ. ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಸೇನಾಧಿಕಾರಿಗಳೊಂದಿಗೆ ಈ ಫೋಟೋ ಮುಂದೆ, ಈ ಬೋರ್ಡ್ ಮುಂದೆಯೇ ಚರ್ಚೆಯನ್ನು ನಡೆಸಿರುವಂಥದ್ದು. ಈ ಉಗ್ರನ ದಾಳಿ ನಡುವೆಯೂ ಕೂಡ ಉಗ್ರನ ಫೋಟೋ ಕ್ಲಿಕ್ಕಿಸಿದ್ದಾರೆ ಒಬ್ಬ ಮಹಿಳೆ. ನಮಗೆ ಕುರಾನ್ ಬಗ್ಗೆ ಆತ ಪದೇ ಪದೇ ಹೇಳ್ತಿದ್ದ. ರಿಜಿಸ್ಟರ್ ಮಾಡದೆ ಅಮರನಾಥ್ ಯಾತ್ರೆಗೆ ಬನ್ನಿ ಅಂತಿದ್ದ. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಹಿಂದೂಗಳು ಎಷ್ಟಿದ್ದಾರೆ, ಮುಸ್ಲಿಮರು ಎಷ್ಟು ಮಂದಿ ಇದ್ದಾರೆ ಅಂತ ಆತ ಕೇಳಿದ್ದ. ನಮ್ಮ ಜೊತೆ ಬಂದವರೆಲ್ಲ ಮುಸ್ಲಿಮರು ಅಂತ ನಾನು ಹೇಳಿದ್ದೆ. ಯಾಕಂದ್ರೆ ಪ್ರಶ್ನೆ ಕೇಳಿದ ಉಗ್ರನ ಬಳಿ ನಾನು ಸುಳ್ಳು ಹೇಳೋದಕ್ಕೆ ಆತನ ಬಗ್ಗೆ ಗುಮಾನಿ ಬಂದಿತ್ತು. ನಾನು ಕುರಾನ್ನ ಟೀಚರ್ ಅಂತ ಆತ ಪರಿಚಯಿಸಿದ್ದ ಅಂತ ಆ ಮಹಿಳೆ ಹೇಳಿದ್ದಾರೆ. मुस्लिम है तो मैं ये फोटो हम लोगों ने लिया है, ये वाला, यही हमसे कुरान की बात कर रहा था, यही हमसे बार बार कुरान की बात कर रहा था, यही मेरे से ये बोला था कि आप अमरनाथ कभी आइए, हम आपको बिना उसके रजिस्ट्रेशन के ले जाएंगे। मुझे बिना रजिस्ट्रेशन के मैं क्यों जाऊंगी अमरनाथ। और यही मेरे से ये बोला था कि आप कितने लोग हैं आपके साथ, हिंदू हैं कि मुस्लिम हैं। तो मैंने झूठ बोला था कि मेरे साथ जितने भी लोग आए वो मुस्लिम आए, क्योंकि मेरे को इसके इरादे सही नहीं लग रहे थे। फोन इसने ही निकाला, फोन इसने यहाँ पे रखा हुआ था, यहाँ पे इसने फोन निकाला, यही बंदूकों की बात किया था, 35 बंदूक। हाँ, अच्छा। और यही 35 बंदूकों की बात किया था। यही हमसे कुरान के लिए बोला था कि मैं कुरान का टीचर रहा हूँ।